ಶಿಗ್ಗಾಂವ್ ಸವಣೂರಿನಲ್ಲಿ ಮತ್ತೊಂದು ಮೈಲಿಗಲ್ಲಿನ ಕೆಲಸಕ್ಕೆ ಮುಂದಾದ ಶಾಸಕ ಪಠಾಣ್. ನವಾಬರ ಕೋಟೆಯ ಜೀರ್ಣೋದ್ಧಾರಕ್ಕೆ ಬಂತು ಕೋಟಿ ಕೋಟಿ ಹಣ. ಪ್ರಿಯ ವೀಕ್ಷಕರ ನಮಸ್ಕಾರ. ಸವಣೂರು ಶಿಗ್ಗಾಂವ್ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ್ ಸದ್ಯ ಹಾವೇರಿ ಜಿಲ್ಲೆಯಲ್ಲಿ ತುಸು ಹೆಚ್ಚಾಗಿ ಸುದ್ದಿಯಲ್ಲಿದ್ದಾರೆ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಥವಾ ತಾವು ಮಾಡ್ತಿರೋ ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಕ್ಷೇತ್ರದ ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನದಲ್ಲಿ ಮುಂದಿದ್ದಾರೆ ಅಂತಲೂ ನೀವು ಅಂದ್ಕೊಳ್ಬೋದು. ಅವರ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನ ತಾವೇನು ಮಾಡ್ತಿದ್ದಾರೆ, ನಾಳೆ ಎಲ್ಲಿ ಯಾವ ಹಳ್ಳಿ ಕಡೆಗೆ ಹೋಗ್ತಾರೆ ಅನ್ನೋದನ್ನು ಒಂದು ದಿನ ಮುಂಚಿತವಾಗಿಯೇ ತಮ್ಮ ಸೋಷಿಯಲ್ ಮೀಡಿಯಾದಿಂದ ಜನರಿಗೆ ತಲುಪಿಸ್ತಾ ಬರ್ತಿದ್ದಾರೆ. ಇದರಿಂದ ಅವರ ಅಭಿವೃದ್ಧಿ ಕೆಲಸಗಳನ್ನು ಅವರು ಹೇಳಿಕೊಳ್ಳುವುದಕ್ಕಿಂತ ಶಾಸಕರು ಎಲ್ಲಿರ್ತಾರೆ, ಎಷ್ಟೊತ್ತಿಗೆ ಅವರನ್ನು ಭೇಟಿಯಾಗಬಹುದು ಅಂತ ಸಾಮಾನ್ಯ ಜನರಿಗೆ ಸಹಾಯವಾಗಿದ್ದೇ ಹೆಚ್ಚು. ಅದಿರಲಿ ಬಿಡಿ, ಅಸಲಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಈಗಾಗಲೇ ಉಪಚುನಾವಣೆಯಲ್ಲಿ ಗೆದ್ದ ಬಳಿಕ ಕಡಿಮೆ ಅವಧಿಯಲ್ಲೇ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಜನರಿಗೆ ಬಲು ಅಚ್ಚುಮೆಚ್ಚಿನ ಶಾಸಕರಾಗಿದ್ದಾರೆ ಯಾಸಿರ್ ಖಾನ್ ಪಠಾಣ್. ಕಾರಣ ಇಷ್ಟೇ, ಚುನಾವಣೆಗೂ ಮೊದಲು ಕೊಟ್ಟ ಮಾತು ಮತ್ತು ಭರವಸೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ಅಷ್ಟೇ ಯಾಕೆ, ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಈಗಾಗಲೇ ಒಂದೊಂದು ಹಳ್ಳಿಗೆ ಏನಿಲ್ಲವೆಂದರೂ 8ರಿಂದ 10 ಬಾರಿ ಭೇಟಿ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸುಮ್ಮನೆ ಭೇಟಿ ಕೊಡೋದಕ್ಕೆ ಅಲ್ಲೇನು ಇರಲ್ಲ ಅಲ್ವಾ. ಜನಪರ ಕೆಲಸಗಳನ್ನು ಹೊತ್ತು ಜನರ ಸಂಕಷ್ಟಗಳನ್ನು ನೇರವಾಗಿ ಅರ್ಧ ಫೀಟ್ ಡಿಸ್ಟೆನ್ಸ್ನಲ್ಲಿ ನಿಂತು ಕೇಳಿ ಅವರಿಗೆ ಭರವಸೆಯನ್ನು ಕೊಟ್ಟು ಬರ್ತಾರೆ. ಇದನ್ನು ನಾವು ಕೂಡ ಒಂದೆರಡು ಬಾರಿ ಗೊತ್ತಿಲ್ಲದಂತೆ ಅವರ ಕಾರ್ಯಕ್ರಮಗಳಿಗೆ ತೆರಳಿ ಜನಗಳ ಮಧ್ಯೆ ಕುಳಿತು ಸ್ವತಃ ಕಂಡಿದ್ದನ್ನು ನಿಮ್ಮ ಮುಂದೆ ಹೇಳ್ತಿದ್ವಿ. ಇದಿಷ್ಟು ಕ್ಷೇತ್ರದ ಜನರ ಜೊತೆಗೆ ಶಾಸಕ ಪಠಾಣ್ ಯಾವ ರೀತಿ ಇದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದ್ಕೊಂಡು, ಸವಣೂರಿನ ನವಾಬರ ಕೋಟೆಯ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಇಷ್ಟೆಲ್ಲ ಸುತ್ತಾಡೋ ಪಠಾಣ್ ಅವ್ರಿಗೆ ಅದೊಂದು ಹಳೆ ಕಾಲದ ನವಾಬರ ಕೋಟೆ ಕಂಡಿಲ್ವೇನ್ರಿ ಅಂತಲೂ ಜನ ಮಾತಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ನಾನು ಯಾವುದನ್ನು ಮರೆತಿಲ್ಲ, ಮರೆಯೋಲ್ಲ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿರೋ ಪಠಾಣ್ ಇದೀಗ ಆ ನವಾಬರ ಕೋಟೆಗೆ ಬರೋಬ್ಬರಿ 5 ಕೋಟಿ ರೂಪಾಯಿನಲ್ಲಿ ಕಾಮಗಾರಿ ಪ್ರಾರಂಭಿಸೋದಕ್ಕೆ ಮೊನ್ನೆ ಸಚಿವ HK ಪಾಟೀಲ್ ಆಗಮಿಸಿ ಭೂಮಿ ಪೂಜೆಯನ್ನು ಮಾಡಿ ಹೋಗಿದ್ದಾರೆ. ಬಹಳ ದಿನಗಳಿಂದ ಇಲ್ಲಿಯ ಜನರ ಬೇಡಿಕೆಯಾಗಿದ್ದ ಈ ಕೆಲಸ ಶಾಸಕರಿಗೂ ಕೂಡ ತಾವು MLA ಆದಾಗಲೇ ಮಾಡಿಸಿದಾಗ ಒಂದು ರೀತಿಯ ಖುಷಿ ಇದ್ದೇ ಇರುತ್ತೆ ಬಿಡಿ. ಹಾಗಾದರೆ ಇದರಿಂದಾಗಿ ಏನೆಲ್ಲ ಪ್ರಯೋಜನ ಆಗ್ಬೋದು ಅಂತ ಸಣ್ಣದಾಗಿ ನೋಡೋದಾದರೆ, ಈಗಲೂ ಕೂಡ ಸವಣೂರು ಅಂದರೆ ಸವಣೂರು ಖಾರ ಅನ್ನೋದು ಎಷ್ಟು ಫೇಮಸ್ಸೋ ಅಷ್ಟೇ ನವಾಬರು ಆಡಳಿತ ಮಾಡಿದ್ದ ಕೋಟೆಗಳು ಕಥೆಯನ್ನು ಹೇಳುವುದು ಕೂಡ ಅಷ್ಟೇ ಸತ್ಯ. ಈಗ ಇದನ್ನು ಜೀರ್ಣೋದ್ಧಾರ ಮಾಡೋದ್ರಿಂದ ಪ್ರವಾಸಿಗರು ಹೆಚ್ಚಾಗಬಹುದು. ನವಾಬರು ಆಡಳಿತ ನಡೆಸಿದ್ದ ಅರಮನೆಯನ್ನು ಜೀರ್ಣೋದ್ಧಾರ ಮಾಡುವ ಮೂಲಕ ಇತಿಹಾಸ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಇದೊಂದು ಒಳ್ಳೆಯ ಹೆಜ್ಜೆ ಅಂದರೆ ತಪ್ಪಾಗಲಾರದು. ಒಟ್ಟಿನಲ್ಲಿ ಈಗಾಗಲೇ ಶಾಸಕ ಪಟ್ಟಕ್ಕೇರಿದ ಕೆಲವು ದಿನಗಳಲ್ಲಿ ಬಿಡುವಿಲ್ಲದೆ ಓಡಾಟ, ತನ್ನ ಕ್ಷೇತ್ರಕ್ಕೆ ಏನೆಲ್ಲ ಮಾಡಬಹುದು ಎಂಬ ಹುಡುಕಾಟ, ತನ್ನಿಂದ ಏನು ಸಾಧ್ಯವೋ ಅದನ್ನು ತಪ್ಪದೆ ಮಾಡಲೇಬೇಕೆಂಬ ದಿಟ್ಟ ನಿರ್ಧಾರ, ಇದೆಲ್ಲ ಇದ್ದಾಗ ಮಾತ್ರ ಜನರು ನೆನಪಿನಲ್ಲಿಡುವಂತಹ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಎಂದು ಅರಿತಿರುವ ಪಠಾಣ್ ಸದ್ಯ ಅದೇ ಹಾದಿಯಲ್ಲಿ ಸಾಗ್ತಿದ್ದಾರೆ. ಹೀಗೆ ಮತ್ತಷ್ಟು ಜನಪರ ಕೆಲಸಗಳನ್ನು ಶಾಸಕರು ಮಾಡಲಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.